ವಿದ್ಯಾರ್ಥಿಗಳ ಮಾಡ್ರಿ ಲೆಕ್ಕ. ಇದನ್ನ ಲೆಕ್ಕ ಮಾಡೋದ್ರಿಂದ ನಿಮಗೆ ಮುಂದೆ ಯಾವ್ಯಾವ ಗಣಿತಗಳು ಹೆಂಗೆ ಮಾಡ್ಬೇಕು ಅನ್ನೋದೆಲ್ಲ ತಿಳಿತದ. ಅಗಾಡಿ ಮಾಡಿದ್ರೆ ಒಂದು ಸ್ವಲ್ಪ ಫರಕ್ ಇರ್ತದ. ನೋಡ್ರಿ, ಲಕ್ಷ ಕೊಟ್ಟು ಮಾಡೋದೊಂದು 105ನೇ ವಿಡಿಯೋ. ಅದಕ್ಕೆ ನಂಬರ್ 2, ವಿಡಿಯೋ ನಂಬರ್ 105. ಇನ್ನು ಮುಂದೆ ಅಭ್ಯಾಸ ಚೇಂಜ್ ಆಗ್ತದ. ತಕ್ಷಣ ನೀವು ಬೇಗ ಗಣಿತಗಳನ್ನು ಮಾಡ್ರಿ. ಮಾಡೋದನ್ನು ವಿಡಿಯೋ ತೆಗೆದು ವಿಡಿಯೋ ಆನ್ ಮಾಡಿದ್ ನಾ ಬಂದು ನೋಡ್ರಿ. ವಿಡಿಯೋ ಆನ್ ಮಾಡ್ಕೊಂಡು ನಾ ಬಂದಿರ್ತೀನಿ. ಮತ್ತು ನೀವು ಆ ಗಣಿತ ಏನು ಮಾಡಬೇಕು, ಪ್ರಶ್ನೆ ಬಂತ ಮ್ಯೂಟ್ ಮಾಡಿಬಿಡ್ಬೇಕು ನೀವು. ಯಾಕೆ ಬಂದ ಕೂಡಲೇ ನಾ ತಿಳಿಸ್ಲಿಕ್ಕೆ ಚಾಲು ಮಾಡ್ತೀನಿ. ತಿಳಿತಲ್ಲ, ಬಿಡಿಸಿರ್ಲ ನೀವು. ನೋಡ್ರಿ, ಈಗ ನಾ ತಿಳಿಸ್ತೇನೆ. ಇನ್ನು ಬಿಡಿಸಿದ್ನೆಲ್ಲ ಮ್ಯೂಟ್ ಮಾಡಿ ಮತ್ತೆ ನೀವು ಬಿಡಿಸ್ರಿ, ಮ್ಯೂಟ್ ತೆಗೆದ್ರೆ ಮ್ಯೂಟ್. ಓಕೆ. ಒಂದು ತೋಟದ ಅರ್ಧ ಭಾಗದಲ್ಲಿ ಕಾಯಿಪಲ್ಯ ಬೆಳೆಯಲಾಗಿದೆ. ಒಂದು ತೋಟದ ಅದ್ರಾಗ ಅರ್ಧ ಕಾಯಿಪಲ್ಯ ಅಂದ್ರೆ 1/2 ಭಾಗ. ಇಷ್ಟು ತಿಳ್ಕೊಂಡು ಬಿಟ್ರೆ ಸಾಕು. ಕಾಯಿಪಲ್ಯ ಭಾಗ ಅರ್ಧ ಭಾಗದಲ್ಲಿ, ಮುಕ್ಕಾಲು ಭಾಗದಲ್ಲಿ, ಒಂದು ತೋಟದಲ್ಲಿ ಎಷ್ಟು ಅರ್ಧ ಕಾಯಿಪಲ್ಯ ಮಾಡ್ಯಾರ. ಅರ್ಧ ಜ್ವಾಳ, ಗೋಧಿ, ಹತ್ತಿ, ಒಂದು ಅರ್ಧ ತೋಟ ಏನು ಮಾಡ್ಯಾರ ಕಾಯಿಪಲ್ಯ ಭಾಗಕ್ಕೆ ಉಪಯೋಗ ಮಾಡ್ಯಾರ. ಅರ್ಧ ತೋಟ ಏನು ಮಾಡ್ಯಾರ ಇನ್ನಿತರ ಧಾನ್ಯಗಳಿಗೆ ಬೆಳಿಲಿಕ್ಕೆ ಬಿಟ್ಟಾರ ಅಂತ ಅರ್ಥ ಮಾಡ್ಕೋ. ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಬಿಡಿಸ್ಲಿಕ್ಕೆ ಬರ್ತದೆ. ಈಗ ನೋಡ್ರಿ, ಇಲ್ಲಿ ದಶಮಾಂಶದ, ಇಲ್ಲಿ ಭಿನ್ನರಾಶಿದ ಹೆಂಗೆ ಹಚ್ತಾರ ಸರ್? ಒಂದು ತೋಟದ ಅರ್ಧ ಭಾಗದಲ್ಲಿ ಕಾಯಿಪಲ್ಯ ಬೆಳೆಯಲಾಗಿದೆ. ಅರ್ಧ ಅಂದ್ರೆ 1/2 ಭಾಗ ಕಾಯಿಪಲ್ಯ ಬೆಳೆಯದ. ಆ ಕಾಯಿಪಲ್ಯ ಭಾಗದ 0.3 ಗಜ್ಜರಿ ಬೆಳೆಯಲಾಗಿದೆ. ಹಾಗಾದರೆ ಗಜ್ಜರಿ ಬೆಳೆದ ಭಾಗ ಎಷ್ಟು ಹಾಗೂ ಶೇಕಡಾ ಭಾಗ ಎಷ್ಟು ಅಂತಂತಾರೆ. ಈಗ ನಾವು ನೋಡೋಣ. ಗಜ್ಜರಿಯ ಭಾಗ, ಗಜ್ಜರಿ ಬೆಳೆದ ಭಾಗ ಬರೋಬ್ಬರಿ, ಗಜ್ಜರಿ ಬೆಳೆದ ಭಾಗ ಬರೋಬ್ಬರಿ, ಬೆಳೆದ ಭಾಗ ಬರೋಬ್ಬರಿ. ಅರ್ಧದ ಕಾಯಿಪಲ್ಯ ಅಂದ್ರೆ ಕಾಯಿಪಲ್ಯ ಭಾಗದ, ಕಾಯಿಪಲ್ಯ ಭಾಗದ, ಕಾಯಿಪಲ್ಯ ಭಾಗದ, ಕಾಯಿಪಲ್ಯ ಭಾಗದ ಎಷ್ಟು? 0.3. 0.3 ಅಂದ್ರೆ ನೀವು ಇದನ್ನ ಹೆಂಗೆ ಇಟ್ಕೋಬೇಕು? 3/10 ಅಂತ ಇಟ್ಕೋಬೇಕು. ಯಾಕಂದ್ರೆ ಮುಂದಿಂದನು ಭಿನ್ನ ರಾಶಿ ಅದ. ಇಷ್ಟು ತಿಳ್ಕೊಂಡ್ಬಿಟ್ರೆ ಮುಗೀತ. 0.3 ಅಂದ್ರೂ ಒಂದೇ, 3/10 ಭಾಗ ಅಂದ್ರೂ ಒಂದೇ. ಕಾಯಿಪಲ್ಯ ಭಾಗ ಅರ್ಧ ಅಂದಾರ. ಈಗ 0.3 ಭಿನ್ನ ರಾಶಿಗೆ ಇಟ್ಕೊಳ್ಳೋದ್ರ ಬದಲಾಗಿ ಭಿನ್ನ ರಾಶಿ ಒಳಗೆ ಇಟ್ಟು ಬಿಡ್ರಿ. 1/10 ಆಯ್ತು. 3 1 3, 10 20. ಏನು? ಗಜ್ಜರಿ ಬೆಳೆದ ಭಾಗ ಬರೋಬ್ಬರಿ, ಗಜ್ಜರಿ ಬೆಳೆದ ಭಾಗ ಬರೋಬ್ಬರಿ 3/20. ತಿಳಿತಲ್ಲ? ಗಜ್ಜರಿ ಬೆಳೆದ ಶೇಕಡಾ ಭಾಗ ಬರೋಬ್ಬರಿ, ಶೇಕಡಾ ಭಾಗ ಬರೋಬ್ಬರಿ 3/20. ಶೇಕಡಾ ಅಂದ್ರೆ ಎಷ್ಟಲೆ ಗುಣಾಕಾರ ಮಾಡ್ತೀರಿ? 100ಲೆ ಗುಣಾಕಾರ ಮಾಡ್ರಿ. ಛೇದ 1 ಇಡ್ರಿ. 20 1ಲೆ 25, 5ಲೆ 5, 3ಲೆ 15 ಶೇಕಡಾ. ಆನ್ಸರ್ ಇಸ್ ಕೊಟ್ಟು ಶೇಕಡಾ ಗಜ್ಜರಿಯ ಭಾಗ ಬರೋಬ್ಬರಿ ಎಷ್ಟು? 15 ಶೇಕಡಾ. ಗಜ್ಜರಿ ಬೆಳೆದ ಭಾಗ ಎಷ್ಟು ಅಂತ ಕೇಳಿದ್ರೆ 3/20. 3/20 ಯಾವಾಗ ಹಚ್ಚಬೇಕು ನೀವು? ಗಜ್ಜರಿ ಬೆಳೆದ ಭಾಗ ಎಷ್ಟು? 3/20. ಗಜ್ಜರಿ ಬೆಳೆದ ಶೇಕಡಾ ಭಾಗ ಎಷ್ಟು? ಶೇಕಡಾ 15. ನೆನ್ಪಿಟ್ಕೋರಿ ನೀವು. ಯಾವುದೇ ಪ್ರಶ್ನೆ ನಿಮ್ಮ ಡಬಲ್ ಆನ್ಸರ್ಗಳು ತೆಗೆದು ಹೇಳತ್ತಂತಿರ್ತಾನ. ಯಾಕಂತಂದ್ರೆ ಈಗ ನಿಮ್ಮ ನಾಳೆ ಹೆಂಗೆ ಪ್ರಶ್ನೆ ಕೇಳ್ತಾನೆ ಎರಡೂ ರೀತಿಯದು ಗುರ್ತಾತ್ ನಿಮಗೆ. ಗಜ್ಜರಿ ಬೆಳೆದ ಭಾಗ ಕೇಳಿದ್ರೆ 3/20 ಬರೀನು. ಆಮೇಲೆ ಗಜ್ಜರಿ ಬೆಳೆದ ಒಂದೊಂದು ತಪ್ಪಿರ್ತಾವ ಅಕ್ಷರಗಳು, ತಿಳ್ಕೊರಿ. ಗಜ್ಜರಿ ಬೆಳೆದ ಶೇಕಡಾ ಭಾಗ ಬರೀ 3/20 ಮುಂಡ್ಲೆ 100, 15 ಶೇಕಡಾ ಆಯ್ತು. ನೋಡ್ರಿ, ಕರೆಕ್ಟ್ ಅದನ್ನ ಎಲ್ಲ ನೋಡಿಕೊಂಡು ನೀವು ಆನ್ಸರ್ ನಿಮ್ಮದು ಚೆಕ್ ಆದಿಂದ ನಾನು ಗಣಿತ ತಿಳಿಸ್ತೀನಿ. ಆಯ್ತಾ? ಮುಂದಿನ ಗಣಿತ ತಿಳಿಸ್ಬೇಕಾದ್ರೆ ನಾನು ಉತ್ತರ ಚೆಕ್ ಮಾಡ್ತೀನಿ. ರೈಟ್, ಉತ್ತರ ರೈಟ್ ಹಾಕೋರಿ. ಇನ್ನು ಮುಂದಿನ ಗಣಿತ ಸೇಮ್ ಹಂಗೆ
ಒಂದು ಸಲ ಅರ್ಥ ಆಯಿತು ಅಂದರೆ ಎಲ್ಲ ಗಣಿತಗಳು ಅರ್ಥ ಆಗ್ಲಿಕ್ಕೆ ಚಾಲು ಆಗ್ತಾವೆ ನಿಮಗೆ. ಆದರೆ ಹೆಂಗೆ ತಿಳ್ಕೊಬೇಕು, ದುಡುಕು ಬಿಡಬೇಕು, ಸ್ವಲ್ಪ ಅರ್ಥ ಮಾಡ್ಕೊಂಡು ಗಣಿತ ಹಚ್ಚಿಬಿಡೋದು ಎಲ್ಲ ಅಷ್ಟೇ. ಗಜರಿ ಬೆಳೆದ ಭಾಗ ಬಂತು ನೋಡಿ. ರೀಟಾ 5 ಕಿಗ್ರಾಮ್ ಮಿಠಾಯಿ ಇದೆ. ಯಾರ ಹತ್ರ? ರೀಟಾಳ ಹತ್ತಿರ. ಏನು ರೀಟಾಳ ಹತ್ರ? ರೀಟಾಳು 5 ಕಿಗ್ರಾಮ್ ಮಿಠಾಯಿ ಇದೆ. ರೀಟಾಳ ಹತ್ತಿರ ಆಗ್ಬೇಕಿದು. ಸಾರಿ, ಇನ್ನು ಮತ್ತೆ ಹೊಳ್ಳಿ ಅಳಗಿಸೋದು ಬೇಡ. ರೀಟಾಳ ಹತ್ತಿರ, ರೀಟಾಳ ಹತ್ತಿರ 5 ಕಿಗ್ರಾಮ್ ಮಿಠಾಯಿ ಇದೆ. ಅವಳು ಅದರ 2/3 ಭಾಗ ತಿಂದರೆ ರೀಟಾ ಮಿಠಾಯಿ ತಿಂದ ಭಾಗ ಎಷ್ಟು? ಶೇಕಡಾ ಭಾಗ ಕೇಳಿಲ್ಲ. ನೋಡು ರೀಟಾ ಮಿಠಾಯಿ ತಿಂದ ಭಾಗ ಬರೋಬ್ಬರಿ. ಮಿಠಾಯಿ ತಿಂದ ಭಾಗ, ತಿಂದ ಭಾಗ ಅಂದ್ರೆ ಒಂದೇ, ಭಿನ್ನಾಂಶ ಅಂದ್ರು ಒಂದೇ, ಭಾಗ ಬರೋಬ್ಬರಿ. ರೀಟಾಳ ಹತ್ತಿರವಿರುವ, ರೀಟಾಳ ಹತ್ತಿರ ಇರುವ ಮಿಠಾಯಿಯ ನೋಡ್ರಿ ಬಂತು ನೋಡಿ. ಮಿಠಾಯಿಯ ಎಷ್ಟು? 2/3. ಇಷ್ಟೇ ನೀನು ತಿಳ್ಕೊಳ್ಳೋದ. ರೀಟಾಳ ಹತ್ತಿರ ಇರುವ ಮಿಠಾಯಿಯ ಗುಣಾಕಾರ. ಇದಕ್ಕೆ ನಾ ಯಾಕೆ ಗುಣಾಕಾರ ಹಾಕಿದ್ರೆ ಅಷ್ಟು ಮಿಠಾಯಿಯ 2/3 ಅಂದರೆ ರೀಟಾಳ ಹತ್ತಿರ ಇರುವ ಮಿಠಾಯಿ 5/6, ತಿಂದದ್ದು 2/3 ಬರೋಬ್ಬರಿ. 2 1 2 3 ಬರೋಬ್ಬರಿ 5/9 ಭಾಗ. ಆದ್ದರಿಂದ ಆನ್ಸರ್ ರೀಟಾ ಮಿಠಾಯಿ ತಿಂದ ಭಾಗ ಬರೋಬ್ಬರಿ. ರೀಟಾ ಮಿಠಾಯಿ ತಿಂದ ಭಾಗ ಬರೋಬ್ಬರಿ. ತಿಂದ ಭಾಗ ಬರೋಬ್ಬರಿ 5/9. ಇದೇ ಆನ್ಸರ್. ಆನ್ಸರ್ ಇಸ್ ಈಕ್ವಲ್ ಟು ಇಲ್ಲಿ ಬರೋದು. ಸರಿಯಾಗಿ ಹಿಂಗೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವ ಗಣಿತ ನಿಮಗೆ ತೊಂದರೆನೇ ಆಗೋದಿಲ್ಲ. ನಿಮಗೆ ಮುಖ್ಯವಾಗಿ ಬರಬೇಕೇನು ಅನ್ನೋದು ಹೇಳ್ತಾನೆ ಮಗ್ಗಿ ಬಂದು ಎಲ್ಲ ಗಣಿತ ಬಂದು ನಿಮಗೆ ನೋಡ್ರಿ ನಾಳೆ ವೆಕೇಶನ್ ದೊಡ್ಡ ದೊಡ್ಡ ಭಾಗಾಕಾರ ಮಗ್ಗಿ ಇವೆಲ್ಲ ಕಲ್ತು ಬಿಡ್ರಿ. ನೋಡ್ರಿ ಹೆಂಗವ ಇವು ಗಣಿತಗಳು ಎಷ್ಟು ಸರಳವ. ಕಣ್ಣಿ ನೋಡ್ತಾರೆ ಇವೇ ಸರಳ. ಮಗ್ಗಿ ಭಾಗಾಕಾರ ಭಾಳ ಬಿರಿ, ಇವು ಭಾಳ ಸರಳ. ಇವು ಚಂದಂಗೆ ನೋಡ್ರಿ, ಚಂದಂಗೆ ತಿಳ್ಕೊಂಡು ಬರ್ಕೊಳ್ತಾ ಇರ್ದ.